ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಆರಾಮಾಗಿ ಆರೋಗ್ಯವಾಗಿ ಇದ್ದೀರಾ ಅನ್ನೋದೇ ನನ್ನ ಭಾವನೆ. ಏನು ಗೊತ್ತಾ, ತುಂಬ ದಿವಸ ಆಯಿತು ಈ ನನ್ನ ಚಾನಲಲ್ಲಿ ನಾನು ಯಾವುದೋ ವೀಡಿಯೋಸ್ಗಳನ್ನು ಹಾಕೋದಕ್ಕೆ ಗೊತ್ತಾಗಲಿಲ್ಲ. ಯಾವುದ್ರ ಬಗ್ಗೆ ಮಾತಾಡಬೇಕು, ಇವತ್ತು ಜನಕ್ಕೆ ಎಲ್ಲ ಗೊತ್ತಿದೆ, ಆದರೂ ಏನೂ ಗೊತ್ತಿಲ್ಲ. ಎಲ್ಲ ತಿಳ್ಕೊಂಡಿರ್ತಾರೆ, ಆದರೂ ಹೇಳೋದಕ್ಕೆ ಏನೂ ಇರೋದಿಲ್ಲ. ಮನಸ್ಸಲ್ಲಿ ಹೇಳಬೇಕು, ಏನೆಲ್ಲ ಮಾತಾಡಬೇಕು ಅಂತ ಇರುತ್ತೆ, ಆದರೆ ಮಾತಾಡೋದಕ್ಕೆ ಮಾತ್ರ ಹೊರಗಡೆ ಏನೂ ಬರೋದೇ ಇಲ್ಲ. ಅದೇ ರೀತಿ ನನಗೂ ಕೂಡ ಈಗ ಒಂದು 3-4 ತಿಂಗಳಾಯಿತು ಯಾವುದ್ರ ಬಗ್ಗೆ ಏನು ಹೇಳಬೇಕು ಅಂತ ಗೊತ್ತಾಗ್ತಾ ಇರಲಿಲ್ಲ. ಬಟ್ ಇವತ್ತು ಯಾಕೋ ನಮ್ಮ ಬೆಂಗಳೂರು ಬಗ್ಗೆ ಮಾತಾಡಬೇಕು ಅಂತ ಅನ್ನಿಸ್ತು. ಬೆಂಗಳೂರು ಎಲ್ಲರನ್ನು ತನ್ನ ಒಂದು ಆಸರೆಯಲ್ಲಿ ಇಟ್ಕೊಂಡು ಅವರಿಗೆ ಒಳ್ಳೆಯದು, ಅವ್ರು ಏನನ್ನು ಬಯಸ್ತಾರೋ ಅದು ಅವರಿಗೆ ಸಿಗುತ್ತೆ. ಒಳ್ಳೆಯದೇ ಆಗುತ್ತೆ ಬೆಂಗಳೂರಲ್ಲಿ ಅಂದ್ಕೊಂಡು ಬಂದರೆ ನನಗೊಂದು ಒಳ್ಳೆಯ ಜೀವನ ಸಿಗುತ್ತೆ, ನಾನೊಂದು ಎಲ್ಲ ರೀತಿಯಾದ ಒಳ್ಳೆಯ ರೀತಿಯ ಜೀವನವನ್ನು ನಾನಿಲ್ಲಿ ನಡೆಸ್ತೀನಿ ಅಂತ ಬಂದರೆ ಖಂಡಿತ ಬೆಂಗಳೂರಲ್ಲಿ ಎಲ್ಲರಿಗೂ ಕೂಡ ಪ್ರತಿಯೊಂದು ಆಪರ್ಚುನಿಟೀಸ್ಗಳು ಕೂಡ ಇದೆ. ಒಬ್ಬ ರೋಡ್ ಸೈಡ್ ಅಂಗಡಿ ಹಾಕ್ಕೊಂಡಿರೋರು ಕೂಡ ಬೆಂಗಳೂರಲ್ಲಿ ಬೆಳೀತಾರೆ, ಒಂದು ಮಲ್ಟಿಪ್ಲೆಕ್ಸ್ಗಳಲ್ಲಿ ಇದ್ದವರು ಕೂಡ ಬೆಂಗಳೂರಲ್ಲಿ ಬೆಳೀತಾರೆ. ಆದರೆ ನಾನು ಬೆಂಗಳೂರಿಗೆ ಬರ್ತೀನಿ, ಇಲ್ಲಿ ಬೆಳಿತೀನಿ, ಎಲ್ಲವನ್ನೂ ಬೆಂಗಳೂರಿಂದನೇ ಪಡಿತೀನಿ. ಇಲ್ಲಿ ಗಾಳಿ ನೀರು ಎಲ್ಲವನ್ನೂ ನಾನು ಒಳ್ಳೆಯ ರೀತಿ ಗಾಳಿ ಇದ್ದದನ್ನೆಲ್ಲ ನಾವು ಆಮೇಲೆ ಏನು ಮಾಡ್ತೀವಿ, ಬೆಳೀತಾ ಬೆಳೀತಾ ಹೋದ ಹಾಗೆ ಹಾಳು ಮಾಡ್ಕೊಳ್ತಾ ಹೋಗ್ತೀವಿ. ಆದರೆ ಬ್ಲೇಮ್ ಮಾಡೋದು ಮಾತ್ರ ಬೆಂಗಳೂರನ್ನ ಅಲ್ವಾ. ಇಲ್ಲಿದ್ದಿದ್ದು ಎಷ್ಟೋ ಒಳ್ಳೊಳ್ಳೆ ಹಳ್ಳ ಕೊಳ್ಳಗಳು, ಒಳ್ಳೊಳ್ಳೆ ನದಿಗಳು ಎಲ್ಲವನ್ನು ನಾವು ಹಾಳು ಮಾಡಿದ್ವಿ. ಆದರೆ ನಾವು ರೆಡಿ ಇಲ್ಲ ಒಪ್ಕೊಳೋದಕ್ಕೆ ಇದನ್ನು ನಾವು ಹಾಳು ಮಾಡಿದ್ದು ಅಂತ. ಯಾಕೆ ಅಂದರೆ ನಾವೇನು ಮಾಡೇ ಇಲ್ವಲ್ಲ. ಏನು ಕೊಟ್ಟಿದೆ ಬೆಂಗಳೂರು ನಮಗೆ ಅಂತ ಕೇಳ್ತೀವಿ. ಯಾಕೆ ನೀವು ಊರಿಂದ ಬರೀ ಕೈಯಲ್ಲಿ ಬಂದಾಗ ಬೆಂಗಳೂರು ನಿಮಗೆ ಯಾವುದೋ ಒಂದು ರೀತಿಯಲ್ಲಿ ಒಂದು ಸಣ್ಣ ಪುಟ್ಟ ಕೆಲಸವನ್ನು ಕೊಡಿಸಿ ನಿಮಗೊಂದು ಆಸರೆಯಾಗಿಲ್ವಾ? ಅಥವಾ ಬೆಂಗಳೂರಿನ ಯಾವುದೋ ಒಂದು ವ್ಯಕ್ತಿ ನಿಮಗೊಂದು ಸಣ್ಣ ಸಹಾಯವನ್ನು ಮಾಡಿರ್ತಾರೆ ಅಲ್ವಾ? ಆದರೆ ಇತ್ತೀಚೆಗೆ ನಾವೇನು ಮಾಡ್ತಾಯಿದ್ದೀವಿ, ಎಲ್ಲವನ್ನು ಹೊರಗಡೆಯಿಂದ ಬಂದಿರೋ ಯಾರೋ ಮೇಲೆ ನಾವು ಬ್ಲೇಮ್ನ ಮಾಡ್ತಾಯಿದ್ದೀವಿ. ಯಾಕೆ ಅಂದರೆ ಇದು ನಮಗೆ ಸಂಬಂಧಪಟ್ಟಿದ್ದಲ್ಲ, ಇದು ಬೆಂಗಳೂರಿನಲ್ಲಿ ಹೊರಗಿನವರಿಂದ ಬಂದು ಮಾಡಿದ್ದಾರೆ ಅಂತ ಹೇಳ್ತೀವಿ. ಯಾಕೆ ಬೆಂಗಳೂರು ನಮ್ಮಿಂದ ಹಾಳಾಗಲಿಲ್ಲ ಅಂತ ಅನಿಸುತ್ತಾ ನಿಮಗೆ? ನಾವು ಸ್ಟಾರ್ಟಿಂಗ್ ಬೆಂಗಳೂರಿಗೆ ಬಂದಾಗ ಒಂದು 10% ಅಥವಾ 20% ಮಾತ್ರ ಬೆಂಗಳೂರಲ್ಲಿ ವಾಹನಗಳಿತ್ತು. ಅಂದರೆ 2 ವೀಲರ್ ಆಗಲಿ 4 ವೀಲರ್ ಆಗಲಿ ಇತ್ತು. ಎಲ್ಲರೂ BMTC ಮೇಲೆ ಡಿಪೆಂಡ್ ಆಗಿದ್ವಿ. ಆದರೆ ಬರ್ತಾ ಬರ್ತಾ ಏನಾಯಿತು, 100 ಮನೆಗಳಲ್ಲಿ 80 ಮನೆಗಳು ಅಥವಾ 90 ಮನೆಗಳಲ್ಲಿ ಇವತ್ತು 2 ವೀಲರ್ಗಳಿದೆ, 4 ವೀಲರ್ಗಳಿದೆ. ಇವೆಲ್ಲವೂ ಕೂಡ ಬೆಂಗಳೂರನ್ನು ಹಾಳು ಮಾಡೋದಕ್ಕೆ ಕಾರಣ ತಾನೇ. ಯಾಕೆ ನಾವು ಇದು ನಮಗೊಂದು ತಾಯಿ ಥರ, ಇದು ನಮ್ಮನ್ನು ಪೋಷಣೆ ಮಾಡಿ ಬೆಳೆಸಿದೆ, ನಾವಿವತ್ತು ಏನೇ ಆಗಿರ್ಬೋದು ಅದಕ್ಕೆ ಕಾರಣ ಬೆಂಗಳೂರು ಅಂತ ಅನ್ನಲ್ಲ? ದಯವಿಟ್ಟು ಯೋಚನೆ ಮಾಡಿ ಸ್ನೇಹಿತರೆ ಇದ್ರ ಬಗ್ಗೆ.